ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಮಳೆಗಾಲದಲ್ಲಿ ಮಲ್ಲಿಗೆ ಗಿಡದ ಆರೈಕೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಇಲ್ಲಿವರೆಗೆ ನಮಗೆ ಮಲ್ಲಿಗೆ ಕೃಷಿಯಲ್ಲಿ ಒಂದು ಸೀಸನ್ ಟೈಮ್ ಆಗಿತ್ತು, ಆದರೆ ಇವಾಗ ಮಳೆ ಪ್ರಾರಂಭ ಆಯಿತು. ಮೊನ್ನೆಯಿಂದ ಮಳೆ ಸ್ಟಾರ್ಟ್ ಆಗಿದೆ. ಯಾವಾಗ ಸ್ಟಾಪ್ ಆಗ್ತದೆ ಅಂತ ಗೊತ್ತಿಲ್ಲ, ತುಂಬ ಮಳೆ ಬರ್ತಾ ಉಂಟು. ಆದರೆ ನಮ್ಮ ಮಲ್ಲಿಗೆ ಗಿಡಗಳಿಗೆ ಯಾರೆಲ್ಲ ರೀಪಾಟ್ ಮಾಡಿದ್ರಿ, ಹೊಸ ಗಿಡ ನೆಟ್ಟಿದ್ರಿ, ಅಥವಾ ಈ ಸೀಸನಲ್ಲಿ ಒಳ್ಳೆ ಹೂವೆಲ್ಲ ಪಡೆದ ನಂತರದ ನಮಗೆ ಒಂದು ಒಳ್ಳೆ ಮಳೆ ಅಂತ ಹೇಳಿದರೆ ಇದೇ ಮೊದಲ ಮಳೆ. ಈ ಫಸ್ಟ್ ಮಳೆಯಲ್ಲೇ ನಮ್ಮ ಮಲ್ಲಿಗೆಯ ಗಿಡದ ಬುಡ ಹೇಗಿದೆ ಅಂತ ಹೇಳಿ ನಮಗೆ ತಿಳ್ಕೊಳ್ಳುವಂತಹ ಒಂದು ಅವಕಾಶ ಅಂತ ಹೇಳಬಹುದು. ಸ್ನೇಹಿತರೆ, ನಾನು ನಿಮ್ಗೆ ಮೊದಲು ಏನು ಹೇಳೋದಂತ ಹೇಳಿದರೆ, ಸ್ಟಾರ್ಟಿಂಗ್ ಯಾವಾಗ ಮಳೆ ಬರ್ತದೆ ನೋಡಿ, ಆವಾಗ ನೀವು ಹೋಗಿ ಒಂದು ಸಲ ಪ್ರತಿಯೊಂದು ಪಾಟ್, ಗ್ರೋ ಬ್ಯಾಗ್ ಯಾವುದರಲ್ಲಿ ಗಿಡ ನೆಟ್ಟಿದ್ರೆ ನೋಡಿ, ಅದರಲ್ಲಿ ಒಮ್ಮೆ ಹೋಗಿ ನಿಮ್ಮ ಗಿಡಗಳನ್ನು ನೋಡಬೇಕು. ಅಂದರೆ ಪಾಟಲ್ಲಿ ನೀರು ನಿಂತಿದೆಯಾ ನೋಡಿ, ಈ ರೀತಿ ನೀರು ನಿಂತಿದೆಯಾ, ನೀರು ನಿಲ್ಲಿಲ್ವಾ ಅಂತ ಹೇಳಿ ಒಮ್ಮೆ ನೀವು ಕ್ರಾಸ್ ಚೆಕ್ ಮಾಡಬೇಕು. ಒಂದು ವೇಳೆ ನೀರು ನಿಂತರೆ ಏನಾಗ್ತದೆ ಅಂತ ಹೇಳಿ ನಾನು ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ತಿಳಿಸ್ತೇನೆ. ಅಥವಾ ನೀರು ನಿಂತರೆ ಪ್ರಾಬ್ಲಮ್ ಇದೆ, ನಿಲ್ಲದಿದ್ದರೆ ಏನೋ ಪ್ರಾಬ್ಲಮ್ ಇಲ್ಲ. ನೀರು ನಿಂತರೆ ಏನು ಮಾಡಬೇಕು ಅಂತ ಹೇಳಿ ನಿಮಗೊಂದು ಪ್ರಾಬ್ಲಮ್ಗೆ ನಾನೊಂದು ಸೊಲ್ಯೂಷನನ್ನು ಹೇಳ್ತೇನೆ. ಇಲ್ಲಿ ನೋಡಿ, ಈ ಪಾಟಲ್ಲಿ ಆಗ ನಾನು ನಿಮಗೆ ತೋರಿಸಿದೆ, ನೀರು ನಿಂತಿತ್ತು, ಪೂರ್ತಿಯಾಗಿ ನೀರು ನಿಂತಿತ್ತು. ನಾನು ಎಲ್ಲ ಗಿಡಗಳನ್ನು ನೆಟ್ಟಾಗೇ ಈ ಗಿಡಗಳನ್ನು ಕೂಡ ನೆಟ್ಟಿದ್ದು. ಆದರೆ ನಾವೇನಂತ ಹೇಳುವಾಗ, ಗಿಡಗಳನ್ನು ನೆಟ್ಟ ನಂತರ ಆ ಪಾಟನ್ನು ಅಥವಾ ಗ್ರೋ ಬ್ಯಾಗನ್ನು ಆ ಕಡೆಯಿಂದ ಈ ಕಡೆ ಕೊಂಡೋಗ್ತೀವಿ. ಆವಾಗ ಫ್ರೆಶ್ಶಾಗಿ ಗಿಡ ನೆಟ್ಟಿರ್ತೀವಿ ಅಷ್ಟೇ. ಆವಾಗ ಏನಾಗ್ತದೆ ಅಂತ ಹೇಳಿದರೆ, ಆ ಹೋಲ್ಗಳಿಗೆ ಮುಚ್ಚಲಿಕ್ಕೆ ನಾವು ಕಲ್ಲುಗಳನ್ನು ಇಟ್ಟಿರ್ತೀವಿ. ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆಯಾಗಿ ಆ ಹೋಲ್ಗಳು ಬ್ಲಾಕ್ ಆಗುವಂಥ ಚಾನ್ಸಸ್ ತುಂಬಾ ಇರ್ತದೆ. ಅದಕ್ಕೋಸ್ಕರ ಮಳೆ ಬಂದಾಗ ಫಸ್ಟಾಗಿ ನಾವು ನೋಡಬೇಕು, ನೀರು ನಿಂತಿದ್ರೆ ಫಸ್ಟಾಗಿ ನೀವೇನು ಮಾಡಬೇಕಂತ ಹೇಳಿದರೆ, ಇಮ್ಮಿಡಿಯೇಟಾಗಿ ನೀವು ಗಿಡವನ್ನು ರೀಪಾಟ್ ಮಾಡಲೇಬೇಕು. ನೋಡಿದ್ರಲ್ಲ ಯಾವ ರೀತಿ ನೀರು ನಿಂತಿತ್ತು ಅಂತ ಹೇಳಿದರೆ, ಇದೇ ರೀತಿ ನೀರು 2 ದಿನ ನಿಂತರೆ ಉಂಟಲ್ಲ, ಖಂಡಿತ ನಿಮ್ಮ ಗಿಡ ಹಾಳಾಗಿ ಹೋಗ್ತದೆ, ಕೊಳೆತೇ ಹೋಗ್ತದೆ. ಅದರಲ್ಲಿ ಡೌಟೇ ಬೇಡ. ಇಮಿಡಿಯೇಟಾಗಿ ಮಳೆ ಬಂದರೂ ಪರವಾಗಿಲ್ಲ, ನಿಮಗೆ ಮಳೆ ಬಂದಾಗ ಆ ಗಿಡವನ್ನು ರೀಪಾಟ್ ಮಾಡಲಿಕ್ಕೆ ಆಗದೇ ಇದ್ರೂ ನಡಲಿಕ್ಕೆ ನಿಮಗೆ ಆಗದಿದ್ರೂ ಪರವಾಗಿಲ್ಲ. ಆದರೆ ಇಮಿಡಿಯೇಟಾಗಿ ನೀವು ಆ ಪಾಟಿಂದ ಗಿಡವನ್ನು ನೀವು ರಿಮೂವ್ ಮಾಡಲೇಬೇಕು. ಇಲ್ಲದಿದ್ದಲ್ಲಿ ನೀವು ಆ ಗಿಡಗಳನ್ನು ಕಳ್ಕೊಳ್ಬೇಕಾಗ್ತದೆ. ನಂತರ ನಾನು ಏನು ಮಾಡಿದೆ ಅಂತ ಹೇಳಿದರೆ, ಇವಾಗ ಮಳೆ ಬರ್ತಾ ಉಂಟು, ನೆಕ್ಸ್ಟ್ ಅದೇ ರೀತಿ ನೀರು ನಿಂತರೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ನಾನು ನಂತರ ಒಂದು ಸಣ್ಣ ಗ್ರೋ ಬ್ಯಾಗ್ ಇತ್ತು, ಹೇಗೂ ಇದು ಒಂದು ಸಣ್ಣ ಗಿಡ. ಆ ಸಣ್ಣ ಗ್ರೋ ಬ್ಯಾಗಿಗೆ ನಾನು ನೆಟ್ಟೆ. ಇದರಲ್ಲಿ ಯಾವುದೇ ರೀತಿಯ ಹಿಂಡಿ ಆಗಲಿ ಏನನ್ನು ಹಾಕಲಿಲ್ಲ. ಕೆಂಪು ಮಣ್ಣು ಮತ್ತು ದನದ ಒಣ ಗೊಬ್ಬರವನ್ನು ಮಾತ್ರ ಹಾಕಿದ್ದೇನೆ. ಇದನ್ನು ಮಿಕ್ಸ್ ಮಾಡಿ ಗಿಡವನ್ನು ನೆಟ್ಟಿದ್ದೇನೆ. ಈಗ ಇದನ್ನು ಮಳೆ ಬೀಳುವ ಜಾಗದಲ್ಲಿ ಇಡಬಹುದು, ಏನು ತೊಂದರೆ ಇಲ್ಲ. ಆದರೆ ನೀರು ಮಾತ್ರ ನಿಲ್ಲಬಾರ್ದು ಸ್ನೇಹಿತರೆ. ಇದು ಮೊದಲ ಸ್ಟೆಪ್ಪು. ಪ್ರತಿಯೊಂದು ಗಿಡದ ಬುಡಕ್ಕೆ ಹೋಗಿ ನೀವು ನೋಡಬೇಕು. ಎರಡನೇದಾಗಿ ಏನಂತ ಹೇಳಿದರೆ ನೋಡಿ, ಈ ರೀತಿಯಾಗಿ ನೀರು ನಿಲ್ತದೆ. ನೀರು ನಿಲ್ಲುವಾಗ ನಾನು ಹಾಗೆ 2 ಕೂಡ ತೋರಿಸಿದೆ. ಒಂದು ಕಲ್ಲಿನ ಮೇಲೆ ಗ್ರೋ ಬ್ಯಾಗ್ ಅಥವಾ ಪಾಟನ್ನು ಇಟ್ಟದ್ದು, ಇನ್ನೊಂದು ಡೈರೆಕ್ಟ್ ನೆಲದ ಮೇಲೆ ಇಟ್ಟದ್ದು. ಡೈರೆಕ್ಟ್ ನೆಲದ ಮೇಲೆ ಇಟ್ಟಾಗ ಏನಾಗ್ತದೆ ಅಂತ ಹೇಳಿದರೆ, ಈ ರೀತಿಯಾಗಿ ನೀರು ನಿಲ್ತದೆ. ಈ ರೀತಿ ನೀರು ನಿಂತಾಗ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಮಣ್ಣು ಜಾಸ್ತಿ ನೀರನ್ನು ಹೀರ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಅಲ್ಲಿ ಡ್ರೈ ಆಗಲಿಕ್ಕೆ ಅವಕಾಶಗಳು ಇರುವುದಿಲ್ಲ. ಕಾರಣ ಇಷ್ಟೇ. ಆಗೇನಾಗ್ತದೆ ಅಂತ ಹೇಳಿದರೆ, ಆ ಬೇರುಗಳು, ಮಣ್ಣುಗಳು ಆ ನೀರನ್ನು ಜಾಸ್ತಿ ಹೀರ್ಕೊಂಡು ಮಣ್ಣಿನಲ್ಲಿ ನೀರಿನ ಅಂಶ ಜಾಸ್ತಿಯಾಗಿ, ಮಾಯ್ಶ್ಚರ್ನ ಅಂಶ ಜಾಸ್ತಿಯಾಗಿ ಬೇರುಗಳು ಅಲ್ಲೇ ಕೊಳ್ತೋಗಿ ಗಿಡ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಏನಾಗ್ತದೆ ಅಂತ ಹೇಳಿದರೆ ಹಳದಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಳದಿ ಆದಾಗೇನೆ ನಿಮಗೆ ಗಿಡ ದಿನ ಹೋಗ್ತಾ ಇದ್ದಾಗೇನೆ ಗಿಡ ಹಾಳಾಗಿ ಹೋಗ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಂತ ಹೇಳಿದರೆ, 1-2 ಕಲ್ಲು ಯಾವುದಾಗ್ತದೆ, ಇಂಟರ್ಲಾಕ್ ಪೀಸ್ ಆಗಿರ್ಬೋದು ಅಥವಾ ಹೋಲೋ ಬ್ಲಾಕ್, ಇಟ್ಟಿಗೆ ಪೀಸ್ ಆಗ್ತದೆ, ಯಾವುದಾದ್ರೂ 1-2 ಪೀಸನ್ನು ಇಟ್ಟು, ಕಲ್ಲು ಪೀಸನ್ನು ಇಟ್ಟು ಅದರ ಮೇಲೆ ಗ್ರೋ ಬ್ಯಾಗ್ ಅಥವಾ ಪಾಟನ್ನು ಇಟ್ಟರೆ ನಮಗೆ ಇಂತಹ ಸಮಸ್ಯೆ ಕಾಣೋದಿಲ್ಲ. ಯಾಕಂತ ಹೇಳಿದರೆ, ನೆಲದಲ್ಲಿ ಇದ್ದಂತಹ ನೀರನ್ನು ನಮ್ಮ ಪಾಟ್ಗಳು ಅಥವಾ ಗ್ರೋ ಬ್ಯಾಗ್ಗಳು ಹೀರ್ಕೊಳ್ಳೋದಿಲ್ಲ. ಏನೇ ಇದ್ದರೂ ಪಾಟಲ್ಲಿ ಮತ್ತು ಗ್ರೋ ಬ್ಯಾಗಲ್ಲಿ ಇದ್ದಂತಹ ನೀರುಗಳು ಇಳಿದು ಹೋಗ್ತದೆ ವಿನಃ ಅದು ಹೀರ್ಕೊಳ್ಳೋದಿಲ್ಲ. ಇದೊಂದು ನಮಗೆ ಪ್ಲಸ್. ಈ ರೀತಿ ಕಲ್ಲು ಇಟ್ಟು ಗಿಡಗಳನ್ನು ನೆಟ್ಟರೆ ಇದೊಂದು ಪ್ಲಸ್. ಹಾಗೆಯೇ ಸ್ನೇಹಿತರೆ, ನಾನಾಗ ನೀರು ನಿಂತದ್ದು ತೋರಿಸಿದೆ. ಯಾವುದೇ ಮಲ್ಲಿಗೆ ಗಿಡದ ಹತ್ತಿರ ಆಗಿರ್ಬೋದು ಈ ರೀತಿ ನೀರು ನಿಲ್ಲಬಾರ್ದು.
ಅದು ನಮ್ಮ ಪಾಟಿಗೆ ಟಚ್ ಆಗಬಾರ್ದು ಅಷ್ಟೇ. ನೀರು ನಿಂತರೆ ಏನು ಪ್ರಾಬ್ಲಮ್ ಅಂತ ಹೇಳಿದರೆ ನಮ್ಮ ಟ್ಯಾರಸ್ಸಿಗೆ ಪ್ರಾಬ್ಲಮ್ಮು, ಇಲ್ಲಿ ಗ್ರೋ ಬ್ಯಾಗಿಗೆ ಟಚ್ ಆದರೆ ನಮ್ಮ ಗಿಡಕ್ಕೆ ಪ್ರಾಬ್ಲಮ್. ಎರಡೂ ಸೈಡಲ್ಲೂ ನೋಡಿದರೂ ನಮಗೆ ಪ್ರಾಬ್ಲಮ್ ಹೇಗೂ ನೋಡಿದರೂ ಪ್ರಾಬ್ಲಮ್. ಅದಕ್ಕಾಗಿ ನಾವು ಏನು ಮಾಡಬೇಕಂತ ಹೇಳಿದರೆ, ಮಳೆ ಬಂದು ಸ್ವಲ್ಪ ನಿಲ್ತದಲ್ಲ ಆವಾಗ ಮಲ್ಲಿಗೆ ಗಿಡದ ಹತ್ತಿರ ಹೋಗಿ ಯಾವುದಾದ್ರೂ ಪಾಟಲ್ಲಿ ನೀರಿದೆಯಾ ಅಥವಾ ಎಲ್ಲೇನಾದರೂ ಮುರಿದಿದೆಯಾ ಅಂತೆಲ್ಲ ನೋಡ್ಕೊಳ್ಬೇಕು. ನಂತರ ಸುತ್ತಮುತ್ತ ಎಲ್ಲಾದರೂ ನೀರು ನಿಂತ ಹಾಗೆ ಕಂಡ್ರೆ ನೋಡಿ, ನಾನು ಆಗ ತೋರಿಸಿದೆ ನೋಡಿ, ಅದನ್ನು ನಾವು ಒಂದು ವೈಪರ್ನ ಸಹಾಯದಿಂದ ಅಥವಾ ಇಡುಸುಡಿ ಸಹಾಯದಿಂದ ಆ ನೀರನ್ನು ಆ ಜಾಗದಿಂದ ತೆಗಿಬೇಕು. ತೆಗೆದಾದ ನಂತರ ಅಲ್ಲಿ ಗಿಡಗಳನ್ನು ಇಟ್ಟರೆ ತುಂಬ ಬೆಸ್ಟ್. ಬಟ್ ನಮಗೆ ಯಾಕಂತ ಹೇಳಿದರೆ ಇನ್ನು ಮುಂಬರುವ ದಿನಗಳಲ್ಲಿ ಒಂದು 3 ತಿಂಗಳು ಮಳೆ ಇರುವ ಕಾರಣ ಪ್ರತಿನಿತ್ಯ ಪಾಟನ್ನು ಆ ಕಡೆಯಿಂದ ಈ ಕಡೆ ರಿಮೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕಂತ ಹೇಳಿದರೆ, ಪಾಟಲ್ಲಿ ನೀರು ನಿಲ್ಲದಾಗಿ ನೋಡ್ಕೊಳ್ಬೇಕು. ಹಾಗೆಯೇ ಡೈರೆಕ್ಟಾಗಿ ನೀವು ನೆಲದಲ್ಲಿ ಮಲ್ಲಿಗೆ ಗಿಡಗಳನ್ನು ಇಡಲೇಬಾರ್ದು. ಯಾವುದೇ ಕಾರಣಕ್ಕೂ ಇಡಬೇಡಿ ಸ್ನೇಹಿತರೆ. ಯಾರೆಲ್ಲ ನೆಲದಲ್ಲಿ ಇಟ್ಟಿದ್ದೀರಿ ನೋಡಿ, ಇಲ್ಲಿವರೆಗೆ ನಿಮಗೆ ಸಮಸ್ಯೆ ಇಲ್ಲ. ಯಾಕಂತ ಹೇಳಿದರೆ ಬೇಸಿಗೆ ಕಾಲ ಇತ್ತು. ಇನ್ನು ನಿಮಗೆ ಬರುವಂಥದ್ದು ಸೀಸನ್ ಅಂತ ಹೇಳಿದರೆ ಇದು ನಮಗೆ ಮಳೆಗಾಲ ಬರೋದು. ಮಳೆಗಾಲದಲ್ಲಿ ಎಷ್ಟೇ ಗಿಡಗಳನ್ನು ಜಾಗ್ರತೆ ಮಾಡಿದರೂ ಸಾಲದು ಸ್ನೇಹಿತರೆ. ಇವಾಗ ನಮ್ಮ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ, ನೀವೇ ನೋಡಿ. ನೆಕ್ಸ್ಟ್ ನಾನು ನಿಮಗೆ ಮಳೆ ಸ್ವಲ್ಪ ಸ್ಟಾರ್ಟ್ ಆಗಲಿ ಆನಂತರ ನನ್ನ ಗಿಡ ನೋಡುವಾಗಲೇ ಹೊಟ್ಟೆ ಉರಿತದೆ, ಅಷ್ಟು ಹಾಳಾಗಿರ್ತದೆ. ಗಿಡ ಪೂರ್ತಿ ಹಳದಿಯಾಗಿರ್ತದೆ, ಅದರಲ್ಲಿ ಮೊಗ್ಗಿರುವುದಿಲ್ಲ. ಏನು ಹೇಳ್ತಾರೆ, ಗಿಡ ಒಂದು ಚೂರು ಪೌಷ್ಟಿಕಾಂಶ ಇರುವಂತಹ ಗಿಡಗಳಾಗಿ ಇರುವುದಿಲ್ಲ. ಏನು ಹೇಳ್ತಾರೆ, ಅಷ್ಟೊಂದು ಚೆನ್ನಾಗಿ ಇರುವುದಿಲ್ಲ ಗಿಡ. ಅದೊಂದು ನಮಗೆ ನೋಡುವಾಗಲೇ ಬೇಜಾರಂತ ಅನಿಸ್ತದೆ. ಇಲ್ಲಿವರೆಗೆ ಇದ್ದಂತಹ ರೀತಿಯೇ ಬೇರೆ. ಇನ್ನು ಮುಂಬರುವ ದಿನಗಳಲ್ಲಿ ಅಂದರೆ ಇವಾಗಲೇ ಮಳೆ ಏನೋ ಇದು ಕಂಟಿನ್ಯೂಸ್ಲಿ ಬರೋದಿಲ್ಲ, ಅಂದರೆ ಸ್ವಲ್ಪ ಸ್ಟಾಪ್ ಆಗ್ಬೋದು. ಯಾಕಂತೇಳಿದರೆ ಇದು ಮೇ ಅಲ್ಲ, ಇನ್ನು ನಮಗೆ ಜೂನ್ ಜುಲೈಯಲ್ಲಿ ಸ್ಟಾರ್ಟ್ ಆಗ್ತದೆ. ಆವಾಗ ನಾವು ಏನು ಮಾಡಬೇಕಂತ ಹೇಳಿದರೆ, ಇವಾಗ ನೋಡಿ ಈ 3 ದಿನ ಕಂಟಿನ್ಯೂಸ್ಲಿ ಮಳೆ ಬಂತು, ಇದು ನಮ್ಮ ಮಲ್ಲಿಗೆ ಗಿಡಗಳಿಗೆ ತುಂಬ ಒಳ್ಳೆಯದು. ಎರಡನೇದಾಗಿ ಏನಂತ ಹೇಳಿದರೆ, ಯಾರೆಲ್ಲ ಹೊಸ ಗಿಡ ನೆಟ್ಟಿದ್ದೀರಿ, ರೀಪಾಟ್ ಮಾಡಿದ್ರಿ ನನ್ನ ಹಾಗೇನೆ ಅಂಥವರಿಗೆಲ್ಲ ಇದು ಒಳ್ಳೆಯದು. ಯಾಕಂತ ಹೇಳಿದರೆ ಏನಾದರೂ ನೀರು ನಿಂತಿದ್ರೆ ಇಮಿಡಿಯೇಟಾಗಿ ನಿಮಗೆ ರೀಪಾಟ್ ಮಾಡಬಹುದು. ಇದೊಂದು 3-4 ದಿನದಲ್ಲಿ ಮಳೆ ನಿಂತರೆ ಒಳ್ಳೆ ಬಿಸಿಲು ಬೀಳ್ತದೆ. ಆವಾಗ ಅದಕ್ಕೆ ನಿಮಗೆ ಒಂದು ಒಳ್ಳೆ ಗೊಬ್ಬರ ಹಾಕಿದರೆ ಖಂಡಿತವಾಗಿಯೂ ಮುಂಬರುವ ದಿನಗಳ ಮಳೆಗಳಲ್ಲಿ ನಮ್ಮ ಗಿಡಗಳು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದಿಲ್ಲ ಸ್ನೇಹಿತರೆ. ಇದೊಂದು ನಿಮ್ಮ ಗಮನದಲ್ಲಿ ಇರಲೇಬೇಕು. ಯಾರೆಲ್ಲ ಮಲ್ಲಿಗೆ ಕೃಷಿ ಮಾಡ್ತೀರಿ ನೋಡಿ ಅಂಥವರಿಗೆ ಇದೊಂದು ಒಳ್ಳೆ ಮಾಹಿತಿ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂತ ಹೇಳಿದರೆ ಕಳೆದ ವರ್ಷದ ಮಳೆಗಾಲದಲ್ಲಿ ನಾನು ತುಂಬ ಗಿಡಗಳನ್ನು ಕಳ್ಕೊಂಡಿದ್ದೇನೆ. ಇದೇ ರೀತಿಯ ಒಂದು ವಿಚಾರಗಳೆಲ್ಲ ನಂಗೆ ಗೊತ್ತಿರಲಿಲ್ಲ ನೋಡಿ. ಇದೆಲ್ಲ ನಾನು ಅನುಭವಿಸಿದಂತಹ ವಿಷಯಗಳು. ಹಾಗೆಯೇ ಸ್ನೇಹಿತರೆ, ತುಂಬ ಜನಕ್ಕೆ ಕೇಳಿದರೆ ನನಗೆ ಮಳೆಗಾಲದಲ್ಲಿ ಗಿಡಗಳನ್ನು ಟ್ರಿಮ್ ಮಾಡಬಹುದಾ ಅಥವಾ ಇನ್ನೂ ಹೊಸ ಗಿಡಗಳನ್ನು ನೆಡಬಹುದಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದರು. ಒಂದು 3-4 ಜನ ಕಮೆಂಟ್ ಬಂದಿತ್ತು. ನನ್ನ ಕಮೆಂಟ್ ಬಾಕ್ಸಲ್ಲಿ ಇದೆ, ನೋಡಬಹುದು. ಈ ವಿಡಿಯೋದಲ್ಲೆಲ್ಲ ನನ್ನ ಬೇರೆ ವಿಡಿಯೋದಲ್ಲಿ, ಬಟ್ ಅದರ ಬಗ್ಗೆ ನಾನು ಡಿಟೇಲಾಗಿ ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ನಾನು ತಿಳಿಸ್ತೇನೆ. ಯಾಕಂತ ಹೇಳಿದರೆ ಇವತ್ತು ನಾನು ಇದರ ಬಗ್ಗೆ ಮಾತ್ರ ಮಾಹಿತಿ ನೀಡ್ತೇನೆ ಸ್ನೇಹಿತರೆ. ಯಾರೆಲ್ಲ ತಾರಸಿಯಲ್ಲಿ ಮಲ್ಲಿಗೆ ಕೃಷಿ ಮಾಡಿದ್ರಿ ಅಂಥವರು ಪ್ರತಿನಿತ್ಯ ಮಳೆಗಾಲದ ಟೈಮಲ್ಲಿ ಈ ವೈಪರ್ ಅಂತ ಸಿಗ್ತದೆ, ಒಂದು 100 ರುಪೀಸಿಗೆ ನಮಗೆ ವೈಪರ್ ಸಿಗ್ತದೆ ಸ್ನೇಹಿತರೆ. ಅದು ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಅದೆಲ್ಲರಿಗೂ ಗೊತ್ತಿರುವಂಥದ್ದೇ, ಅದೇನು ದೊಡ್ಡ ಮಹಾ ಅಲ್ಲ, ನೀರು ಎಳೆಯುವಂಥದ್ದು. ಅದು ನಮಗೆ ತುಂಬಾ ಯೂಸ್ಫುಲ್ ಆಗ್ತದೆ. ಯಾವುದೇ ಗಿಡದ ಸುತ್ತ ದಯವಿಟ್ಟು ನೀರು ನಿಲ್ಲಕ್ಕೆ ಬಿಡಬೇಡಿ. ಮತ್ತೇನು ಗೊತ್ತಾ, ಟಾರಸಿಯಲ್ಲಿ ನೀರು ಸ್ವಲ್ಪ ಆದರೂ ನನ್ನ ಟಾರಸಿಯಲ್ಲಿ ನೀರು ನಿಲ್ತದೆ, ಅಂದರೆ ಎಲ್ಲ ಕಡೆ ಅಲ್ಲ, ಅಲ್ಲಲ್ಲಿ ಒಂದು 2 ಕಡೆ ನೀರು ನಿಲ್ತದೆ. ಅಲ್ಲಿ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ, ಅಲ್ಲಿದ್ದಂತಹ ಗಿಡಗಳನ್ನು ತೆಗೆದಿದ್ದೇನೆ. ನಾನು ಆಗ ನಿಮಗೆ ತೋರಿಸಿದೆ. ಅಲ್ಲಿದ್ದಂತಹ ನನ್ನ ಗಿಡಗಳನ್ನೆಲ್ಲ ನಾನು ತೆಗೆದು ನೀರು ನಿಲ್ಲದ ಜಾಗದಲ್ಲಿ ಇಟ್ಟಿದ್ದೇನೆ. ಇನ್ನೇನು ಮಾಡ್ತೇನೆ ಅಂತ ಹೇಳಿದರೆ, ಅಲ್ಲೆಲ್ಲ ಈಗ ಸ್ವಲ್ಪ ಪಾಚಿ ಹಿಡಿದಿದೆ. 2-3 ದಿನದ ಮಳೆಯಲ್ಲೇ ಪಾಚಿ ಹಿಡಿದಿದೆ. ಅಂದರೆ ರಾತ್ರಿ ಹಗಲು ಬಿಸಿಲೇ ಇಲ್ಲ, ರಾತ್ರಿ ಹಗಲು ಮಳೆಯೇ, ಹಗಲಲ್ಲಿ ಬಿಸಿಲಿಲ್ಲ ನೋಡಿ. ಹಾಗಾಗಿ ನನ್ನ ಟಾರಸ್ ಸ್ವಲ್ಪ ಪಾಚಿ ಹಿಡಿದಿದೆ. ಮೊದಲಿಗೆ ಅದನ್ನು ನನಗೆ ಆ ಪಾಚಿಯನ್ನು ನನ್ನ ಟಾರಸಿಂದ ರಿಮೂವ್ ಮಾಡಬೇಕು. ಇಲ್ಲದಿದ್ದರೆ ಆ ಕಡೆ ಈ ಕಡೆ ಹೋಗುವಾಗ ತುಂಬ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಅದು ಹೇಗೆ ನಾನು ಪಾಚಿಯನ್ನು ತೆಗಿತೇನೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಹಾಗೆಯೇ ಸ್ನೇಹಿತರೆ, ಮಳೆ ಬರುವಾಗ ನಿಮ್ಮ ಮಲ್ಲಿಗೆ ಗಿಡಗಳಿಗೆ ನೀರು ಹಾಕುವಂತಹ ನಮಗೆ ಒಂದು ಕೆಲಸ ಇಲ್ಲ ಅಂತ ಹೇಳಬಹುದು. ಯಾರೂ ಹಾಕಲಿಕ್ಕೆ ಹೋಗಬೇಡಿ. ತುಂಬ ಮಳೆ ಬರ್ತಾ ಇದೆ ಅನ್ನುವಾಗ ಗಿಡಗಳಿಗೆ ಹಾಕಬೇಡಿ. ದಯವಿಟ್ಟು ನಿಮ್ಮ ಗಮನದಲ್ಲಿ ಇರಲೇಬೇಕು, ಬುಡವನ್ನು ನೀವು ಚೆಕ್ ಮಾಡಲೇಬೇಕು. ನೀವು ಎಷ್ಟೇ ವಿಶ್ವಾಸದಿಂದ ಗಿಡ ನೆಟ್ಟಿರಿ ಸ್ನೇಹಿತರೆ, ನೋಡಿ
ನನ್ನ ಹತ್ರ ಎಷ್ಟು ಗಿಡಗಳಿದೆ, ಎಷ್ಟು ಗಿಡ ಇದೆ ಅಂತ ನಿಮಗೆ ನೋಡುವಾಗ ಗೊತ್ತಾಗ್ತದೆ. ಅಷ್ಟು ಗಿಡದಲ್ಲಿ ಒಂದು ಪಾಟಲ್ಲಿ ನೀರು ನಿಂತಿದೆ. ಅದು ನಾನು ನೆಟ್ಟಂತಹ ರೀತಿ ಸರಿ ಇಲ್ಲದೆ ಅಲ್ಲ, ನಾವು ಆ ಕಡೆ ಈ ಕಡೆ ಕೊಂಡೋಗುವಾಗ ಅದರಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಅದರಲ್ಲಿ ನಾವು ಕಲ್ಲುಗಳನ್ನು ಹಾಕಿರ್ತೇವೆ, ಹೊಯ್ಗೆ ಹಾಕಿರ್ತೀವಿ, ಮಣ್ಣು ಹಾಕಿರ್ತೀವಿ. ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗುವಾಗ ಸ್ವಲ್ಪ ಅದು ಏನು ಕಲ್ಲುಗಳೆಲ್ಲ ಶೇಕಾಗಿ ಆ ಹೋಲ್ಗಳಲ್ಲಿ ನನ್ನ ಪ್ರಕಾರ ಮಣ್ಣು ಮುಚ್ಚಿ ಹೋಗಿದೆ ಅಷ್ಟೇ, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಹೊಯ್ಗೆಲ್ಲ ಅದರಲ್ಲಿ ಮುಚ್ಚಿ ಹೋದರೆ ನೀರಲ್ಲಿ ಇಳಿದು ಹೋಗ್ತದೆ, ಮಣ್ಣು ಮುಚ್ಚಿದರೆ ಅದು ಬ್ಲಾಕೇ ಆಗ್ತದೆ. ನಮಗೆ ಆಗ ಸಮಸ್ಯೆ. ನಮಗೆ ನೀರು ನಿಂತರೆ ಇರುವಂತಹ ಒಂದೇ ಒಂದು ನಮಗೆ ಪರಿಹಾರ ಅಂತ ಹೇಳಿದರೆ, ಗಿಡಗಳನ್ನು ಇಮಿಡಿಯೇಟಾಗಿ ರೀಪಾಟ್ ಮಾಡಬೇಕು. ಇನ್ನೊಂದೇನಂತ ಹೇಳಿದರೆ ಸ್ನೇಹಿತರೆ, ರೀಪಾಟ್ ಮಾಡುವಾಗ ಒಂದು ನೀವು ಗಮನದಲ್ಲಿಡಬೇಕು, ಗ್ರೋ ಬ್ಯಾಗಲ್ಲಿ ನೀವು ರೀಪಾಟ್ ಮಾಡಿದರೆ ತುಂಬ ಉತ್ತಮ. ಯಾಕಂತ ಹೇಳಿದರೆ ಮತ್ತೆ ಅದರಲ್ಲಿ ನಾನು ಆಗ ಹೇಳಿದಾಗೆ ನೀರು ನಿಂತರೆ ಕಷ್ಟ ಆಗ್ತದೆ. ಗ್ರೋ ಬ್ಯಾಗಲ್ಲಿ ಆದರೆ ನಿಮಗೆ ನೀರು ಸರಾಗವಾಗಿ ಇಳಿದು ಹೋಗಲಿಕ್ಕೆ ಸಹಾಯ ಆಗ್ತದೆ. ಹಾಗಂತ ಹೇಳಿ ನೆಟ್ಟಂತಹ ರೀತಿ ಸರಿಯಾಗಿ ಇಲ್ಲದೆ ಇದ್ದಲ್ಲಿ ಗ್ರೋ ಬ್ಯಾಗಲ್ಲೂ ನೀರು ನಿಂತದೆ ಸ್ನೇಹಿತರೆ. ಇದರಲ್ಲೂ ಅಷ್ಟೇ, ಏನು ಹಸಿರು ಗ್ರೋ ಬ್ಯಾಗ್ ಇದೆ ನೋಡಿ, ಅದರಲ್ಲೂ ನೀರು ನಿಲ್ತದೆ, ನಿಲ್ಲೋದಿಲ್ಲ ಅಂತ ಏನಿಲ್ಲ, ನಿಲ್ತದೆ. ನಾವು ನೆಟ್ಟಂತಹ ರೀತಿ ಸರಿಯಾಗಿ ಇಲ್ಲದೆ ಹೋದಲ್ಲಿ ನಮ್ಮ ಗಿಡದ ಬುಡದಲ್ಲಿ ನೀರು ನಿಲ್ತದೆ. ನಾನು ಆಗ ಹೇಳಿದಾಗೇ ಗಿಡದ ಬುಡದಲ್ಲಿ ನೀರು ನಿಲ್ಲಲಿಕ್ಕೆ ಬಿಡಬೇಡಿ ಸ್ನೇಹಿತರೆ. ದಯವಿಟ್ಟು ಫಂಗಸ್ ಜಾಸ್ತಿ ಆಗ್ತದೆ, ಗಿಡದ ಬೇರುಗಳು ಕೊಳೆತು ಹೋಗ್ತದೆ, ವೈಟ್ ಫ್ಲೈಸ್ ಜಾಸ್ತಿ ಆಗ್ತದೆ, ಹುಳದ ಸಮಸ್ಯೆ ಕಂಡು ಬರ್ತದೆ. ಹಾಗೆಯೇ ಗಿಡ ಹಳದಿಯಾಗಿ ಎಲೆ ಉದುರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಲ್ಲ ರೀತಿಯ ರೋಗಗಳು ನಮ್ಮ ಗಿಡದಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದು ಗಿಡದಲ್ಲಿ ಆಯಿತು, ಒಂದು ಗಿಡ ಹೋಯಿತು ಆದರೆ ಪರವಾಗಿಲ್ಲ, ಆ ರೋಗಗಳು ಬೇರೆ ಗಿಡಗಳಿಗೂ ಸ್ಪ್ರೆಡ್ ಆಗ್ತದೆ. ಮಳೆಗಾಲದಲ್ಲಿ ಬಂದಂತಹ ನಮ್ಮ ಗಿಡಗಳಿಗೆ ಏನು ರೋಗ ಬರ್ತದೆ ನೋಡಿ, ಅದನ್ನು ನಮಗೆ ನಮ್ಮ ಗಿಡದಿಂದ ರಿಮೂವ್ ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ. ತುಂಬ ಅಂತ ಹೇಳಿದರೆ ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ಆದಷ್ಟು ನಿಮ್ಮ ಗಿಡಗಳನ್ನು ಜೋಪಾನವಾಗಿ ನೋಡ್ಕೊಳ್ಳಿ. ಎಷ್ಟೇ ಮಳೆ ಬರಲಿ, ಹಾಗಂತ ಹೇಳಿ ತೀರಾ ಮಳೆ, ಗಾಳಿ, ಸಿಡಿಲು ಎಲ್ಲ ಬರುವಾಗ ಗಿಡದ ಹತ್ತಿರ ಎಲ್ಲ ಹೋಗಬೇಡಿ. ಯಾಕಂತ ಹೇಳಿದರೆ ನಾವು ಚೆನ್ನಾಗಿದ್ದರೆ ನಾಳೆ ಬೇರೆ ಗಿಡ ಕೂಡ ಮಾಡ್ಬೋದು ನಾವು. ಅದೆಲ್ಲ ಬರುವಾಗ ದಯವಿಟ್ಟು ಗಿಡದ ಹತ್ತಿರ ಹೋಗಬೇಡಿ. ಗಿಡ ಹೋದರೆ ಹೋಗಲಿ, ನಾವು ಚೆನ್ನಾಗಿರಬೇಕು ಅಷ್ಟೇ. ಯಾಕಂತ ಹೇಳಿದರೆ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾಳೆ ಅದಕ್ಕಿಂತ ದುಪ್ಪಟ್ಟು ಗಿಡಗಳನ್ನು ಮಾಡಬಹುದು. ಯಾಕಂತ ಹೇಳಿದರೆ ಇವಾಗ ಸಿಡಿಲಾಗಿರ್ಬೋದು, ಗಾಳಿ ಆಗಿರ್ಬೋದು, ಮಿಂಚು ಯಾವ ರೀತಿ ಬರ್ತಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಎಲ್ಲ ಕಡಿಮೆ ಆದ ನಂತರ ನಿಮ್ಮ ಗಿಡದ ಹತ್ತಿರ ಹೋಗಿ ಸ್ವಲ್ಪ ಪ್ರತಿಯೊಂದು ಗಿಡಕ್ಕೂ ಒಂದೊಂದು ನಿಮಿಷ ಟೈಮ್ ಕೊಟ್ಟು ಪ್ರತಿಯೊಂದು ಗಿಡಗಳನ್ನು ನೋಡ್ಕೊಳ್ಳಿ. ಹಾಗೆಯೇ ಎಲ್ಲಾದರೂ ಗೆಲ್ಲುಗಳು ಮುರಿದರೆ ಅದರ ಕಡೆ ಭಾಗವನ್ನು ಕ್ರಾಸ್ ಬಿ ಟೈಪಲ್ಲಿ ಕಟ್ ಮಾಡಿ ಗಿಡಗಳನ್ನು ನೆಟ್ಟು ಬಿಡಿ. ಚಿಗುರು ಬರೋದು ತುಂಬ ಕಡಿಮೆ ಮಳೆಗಾಲದಲ್ಲಿ, ಆದರೆ ನೆಟ್ಟು ಬಿಡಿ. ಬಂದರೆ ಬರ್ತದೆ, ಹೋದರೆ ಹೋಯಿತು. ಹಾಗೆಯೇ ಯಾವುದಾದ್ರೂ ಗಾಳಿಗಾಗಿರ್ಬೋದು, ಈ ಮಳೆ ಜಾಸ್ತಿ ಬರುವಾಗೆಲ್ಲ ಕೆಲವೊಂದು ಗೆಲ್ಲು ಕಟ್ಟಾಗುವಂಥ ಚಾನ್ಸಸ್ ಇರ್ತದೆ. ಅಂದರೆ ಏನಂತ ಹೇಳಿದರೆ, ಕೆಲವೊಂದು ಗಿಡಗಳು ಸ್ಟ್ರೈಟಾಗಿ ಹೋಗಿರ್ತದೆ, ಇನ್ನೊಂದು ಕೆಲವು ಗಿಡಗಳು ಅಡ್ಡಾದಿಡ್ಡಿಯಾಗಿರ್ತದೆ. ಅಂತಹ ಗಿಡಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಇರ್ತದೆ. ಆವಾಗ ನಾವು ಏನು ಮಾಡಬೇಕಂತ ಹೇಳಿದರೆ, ಒಂದು ಕೋಲಿನ ಸಹಾಯ ತಗೊಂಡು ಅದಕ್ಕೆ ಸಪೋರ್ಟ್ ಆಗಿಟ್ಟು ಆ ಗೆಲ್ಲುಗಳು ಗಾಲಿಗೆ ಆ ಕಡೆ ಈ ಕಡೆ ಸ್ವಲ್ಪ ಅಲ್ಲಾಡದಾಗಿ ನೋಡಿಕೊಂಡು ಕೋಲು ಕಟ್ಟಿ ಅದನ್ನು ಟೈಟಾಗಿ ಕಟ್ಟಬೇಕು. ಗೆಲ್ಲುಗಳು ಮುರಿಯೋದಾಗಿ ನಾವು ನೋಡಿಕೊಂಡ್ರೆ ತುಂಬ ಉತ್ತಮ. ಸಾಧ್ಯ ಆದರೆ ನಿಮಗೆ ಸಮಯ ಸಿಕ್ಕಿದರೆ ಮಾಡಿ ಸ್ನೇಹಿತರೆ. ಯಾಕಂತ ಹೇಳಿದರೆ ಅಷ್ಟು ದೊಡ್ಡ ಗಿಡವನ್ನು ಬೆಳೆಸಲಿಕ್ಕೆ ತುಂಬಾ ಕಷ್ಟ ಇದೆ, ನಾಟ್ ಈಸಿ, ತುಂಬಾ ಕಷ್ಟ ಇದೆ. ಹಾಗೆಯೇ ಸ್ನೇಹಿತರೆ, ಮಲ್ಲಿಗೆ ಗಿಡದ ಬಗ್ಗೆ ನಾನು ಒಂದು ಮೊದಲ ಆರೈಕೆ ಯಾವ ರೀತಿ ಮಾಡಬೇಕು ಅಂತ ಹೇಳಿದೆ. ನೆಕ್ಸ್ಟ್, ಮಳೆಗಾಲದಲ್ಲಿ ಗಿಡಗಳನ್ನು ಟ್ರಿಮ್ ಮಾಡ್ಬೋದಾ ಮಾಡಬಾರ್ದಾ, ಯಾವ ಗೊಬ್ಬರ ಹಾಕಬೇಕು, ಯಾವ ಸ್ಪ್ರೇ ಹಾಕಬೇಕು, ಪ್ರತಿಯೊಂದು ನಿಮಗೆ ನಾನು ಡಿಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಇಲ್ಲಿವರೆಗೆ ನಾವು ಹಾಕಿದಂತಹ ಒಂದು ಗೊಬ್ಬರ ಆಗಿರ್ಬೋದು, ಸ್ಪ್ರೇಗಳಾಗಿರ್ಬೋದು, ಎಲ್ಲನೂ ಒಂದು ಬೇರೆ. ಇನ್ನು ಮಳೆಗಾಲದಲ್ಲಿ ಹಾಕುವಂತಹ ಒಂದು ಮೆಡಿಸಿನ್ ಆಗಿರ್ಬೋದು, ಗೊಬ್ಬರಗಳಾಗಿರ್ಬೋದು, ಅದರ ಆರೈಕೆ ಆಗಿರ್ಬೋದು, ಬೇರೆ ರೀತಿ ಇರ್ತದೆ ಸ್ನೇಹಿತರೆ. ಮಳೆಗಾಲದಲ್ಲಿ ಯಾವ ರೀತಿ ನಮ್ಮ ಗಿಡಗಳ ಆರೈಕೆ ಮಾಡಬೇಕು ಅಂತ ಹೇಳಿ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಇದೆಲ್ಲ ನಿಮಗೆ ವಿಷಯ ಗೊತ್ತಾಗಬೇಕಾದ್ರೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಸ್ನೇಹಿತರೆ. ತುಂಬ ಜನ ನನ್ನ ವಿಡಿಯೋವನ್ನು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೂ ಒಂದು ಖುಷಿ ಆಗ್ತದೆ. ಹಾಗೆಯೇ ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತ ನಿಮಗೆ ನಾನು ಅಲ್ಲಿ ಉತ್ತರಿಸ್ತೇನೆ. ಇಲ್ಲ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ವಿಷಯ ಆದರೆ ಖಂಡಿತವೇ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ. ಹಾಗೆಯೇ
ನನಗೆ ನಿನ್ನೆ ಒಂದು ನಾನು ವಿಡಿಯೋ ಮಾಡಿದ್ದೆ, ಏನು ಮಲ್ಲಿಗೆ ಗಿಡದಲ್ಲಿ ಕಾಯಿ ಆಗ್ತದೆ ಅದರ ಬಗ್ಗೆ ಗೊತ್ತಿರುವವರು ನನಗೆ ಒಂದು ಏನು ಡಿಟೇಲಾಗಿ ಹೇಳಿ ಅಂತ. ಪಾಪ ನನಗೆ ಒಬ್ಬರು ಕಮೆಂಟಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ ಕಾಯಲ್ಲಿ ಚಿಗುರು ಬರ್ತದೆ, ಗಿಡ ಆಗ್ತದೆ, ಆದರೆ ಅದರಲ್ಲಿ ಇಳುವರಿ ಕಡಿಮೆ ಅಂತ ಹೇಳಿದರು. ನನಗೆ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ ಆ ವಿಡಿಯೋವನ್ನು ಕೊನೆವರೆಗೆ ನೋಡಿ ನಾನು ಕೇಳಿದಂತಹ ಒಂದು ಪ್ರಶ್ನೆಗೆ ಒಂದು ಒಳ್ಳೆಯ ಉತ್ತರವನ್ನು ಕೊಟ್ಟರು ನೋಡಿ. ಅದು ನನಗೆ ತುಂಬಾ ಖುಷಿಯಾಯಿತು. ಅದಕ್ಕೆ ಹೇಳೋದು, ನಾವು ಒಬ್ಬರಿಗೆ ಹೆಲ್ಪ್ ಮಾಡಿದರೆ ನಮ್ಗೆ ಯಾರಾದರೂ ಒಬ್ಬರು ಹೆಲ್ಪ್ ಮಾಡ್ತಾರೆ ಅನ್ನೋದಕ್ಕೆ ಅವರೇ ಸಾಕ್ಷಿ. ಯಾಕಂತ ಹೇಳಿದರೆ ಅದು ಅರೌಂಡ್ ಒಂದು 2,000ಕ್ಕಿಂತ ಮೇಲೆ ವ್ಯೂಸ್ ಹೋಗಿದೆ ಆ ವಿಡಿಯೋ. ನಾನು ಅಪ್ಲೋಡ್ ಮಾಡಿದಾಗ 2-3 ಸಾವಿರಕ್ಕಿಂತ ಮೇಲೆ ವ್ಯೂ ಹೋಗಿದೆ. ಆದರೆ ನನಗೆ ಒಬ್ಬರೇ ಆ ಕಮೆಂಟಿಗೆ ಉತ್ತರ ನೀಡಿದ್ದು ಎಷ್ಟು ಖುಷಿಯಾಯಿತು ಅಂತ ಹೇಳಿದರೆ, ಒಳ್ಳೆಯದಾಗಲಿ, ಅವರಿಗೂ ಒಳ್ಳೆಯದಾಗಲಿ, ನನ್ನ ವಿಡಿಯೋ ನೋಡಿದವ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಐ ಹೋಪ್ ನಿಮಗೆ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ಸ್ನೇಹಿತರೆ, ಧಾರಾಳವಾಗಿ ಕೇಳಬಹುದು. ಹಾಗೆಯೇ ವಿಡಿಯೋ ಮಾಡಿ ಹೇಳುವಂತಹ ಸಂದರ್ಭ ಇದ್ದರೆ ಖಂಡಿತವಾಗಿಯೂ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.